ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪದ ಮೇಲೆ ಬಂಧನ ಆಗಿದೆ. ಈ ಬಗ್ಗೆ ಈಗಾಗಲೇ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿನ್ನೆ ನಿರೀಕ್ಷೆ ಅಂತ ನೀವು ಕೂಡ ಆರೋಪ ಮಾಡಿದ್ರಿ, ಬಂಧನ ಆಗಬೇಕು ಅನ್ನುವಂಥದ್ದು. ಈಗ ಬಂಧನ ಆಗಿದೆ. ಅವರು ವಜಾ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ರಿ, ಅದಾಗುತ್ತಾ ಅಂತ? ಮೊದಲನೇದಾಗಿ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಇಮಿಡಿಯೇಟಾಗಿ ಬಂಧನ ಆಗಿದೆ. ಒಬ್ಬ ಶಾಸಕರಾಗಿರಲಿ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ, ಒಬ್ಬ ಸಂಸದರಾಗಿರಲಿ, ಈ ರೀತಿ ಮಾತಾಡೋದು ಮಹಿಳೆಯರ ಬಗ್ಗೆ, ಜಾತಿಗಳ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಒಬ್ಬ ಗುತ್ತಿಗೆದಾರರಿಗೆ ಧಮಕಿ ಕೊಡೋದು, ಲಂಚ ಕೇಳೋದು, ಎಲ್ಲೋ ಒಂದು ಕಡೆ ಒಬ್ಬ ಜನಪ್ರತಿನಿಧಿಯಾಗಿ ಇದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಿಜವಾಗ್ಲೂ ಪೊಲಿಟಿಷನ್ಸು, ರಾಜಕಾರಣಿಗಳು ಅಂದರೆ ಜನರಿಗೆ ಯಾಕೆ ಈ ರೀತಿ ಅವ್ರ ಮನಸ್ಸಲ್ಲಿದೆ ಅಂದರೆ ಈ ಥರ ಎಲ್ಲ ಕೇಳಿಸ್ಕೊಂಡು, ಹಾಗಾಗಿ ಯಾರೇ ಆಗಿರಲಿ ಈ ರೀತಿ ಮಾಡಿದ್ರೆ ಕಾನೂನು ಪ್ರತಿಯೊಬ್ಬರಿಗೂ ಕಾನೂನೇ. ಆಲ್ರೆಡಿ ಬಂಧನ ಆಗಿದೆ, FIR ರಿಜಿಸ್ಟರ್ ಆಗಿದೆ. ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಸಹ ನಾವು ಹೋಗಿ ಪೊಲೀಸ್ ಕಮಿಷನರ್ಗೆ ನಾವು ದೂರು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇದೇ ರೀತಿ ಆಗ್ತಿದೆ. ಒಬ್ಬ ಜನಪ್ರತಿನಿಧಿಯಾಗಿ ನಿಜವಾಗ್ಲೂ ಜನರು ರಕ್ಷಣೆ ಮಾಡೋ ಅಂಥವರು ಈ ರೀತಿ ಮಾತಾಡೋದು, ಜನರು ಇಂಥವರು ಪ್ರತಿನಿಧಿಸ್ಬೇಕಾ, ಇನ್ನೂ ಕಂಟಿನ್ಯೂ ಆಗಬೇಕಾ ಅಂತ ಜನರೇ ಯೋಚಿಸಬೇಕು. ಎಲ್ಲ ರಾಜರಾಜೇಶ್ವರಿ ನಗರದ ಎಲ್ಲ ನಾಗರಿಕರು ಸಹ ಅವರು ಸಹ ಹೇಳ್ತಿದ್ದಾರೆ ಅವರು ನಮ್ಮ ಶಾಸಕರಾಗಿ ಇರಬಾರ್ದು ಅಂತ. ನಾವು ಸಹ ಅದೇ ನಾವು ಕೇಳ್ತಾ ಇದ್ವಿ. ಬಿಜೆಪಿ ಇನ್ನೂ ಕೂಡ ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇಲ್ಲ ಇದು ಇವರ ವಿಚಾರವಾಗಿ. ಆದರೆ ಉಲ್ಟಾ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ. 2-3 ದಿನ ರಜೆ ಇರ್ತಿರುವಂಥ ಸಂದರ್ಭದಲ್ಲಿ ಹಳೆ ಕೇಸ್ನ ಈಗ ಕಂಪ್ಲೇಂಟ್ ಕೊಡಿಸಿ ಬಂಧನ ಮಾಡಿಸಿದ್ದಾರೆ, ಜೈಲಿಗೆ ಕಳಿಸುವಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಶಾಸಕರ ಮೇಲೆ ಆರೋಪ ಬಂದಾಗ ರಕ್ಷಣೆ ಕೊಟ್ಟಿದ್ದಾರೆ ಅಂತ. BJP ಪಕ್ಷ ಮಹಿಳಾ ವಿರೋಧಿ ಅಂತ ತೋರಿಸ್ಕೋತಿದ್ದಾರೆ. ದಲಿತ ವಿರೋಧಿ ಪಕ್ಷ ಅಂತ ತೋರಿಸ್ಕೋತಿದ್ದಾರೆ. ಒಕ್ಕಲಿಗ ವಿರೋಧಿ ಪಕ್ಷ ಅಂತ ತೋರಿಸ್ಕೋತಿದ್ದಾರೆ. ಭ್ರಷ್ಟ BJP ಪಾರ್ಟಿ ಅಂತ ತೋರಿಸ್ಕೋತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಇದ್ದರೆ, ಜನರ ಮೇಲೆ, ನಮ್ಮ ಕನ್ನಡಿಗರ ಮೇಲೆ ಜವಾಬ್ದಾರಿ ಇದ್ದರೆ ಅವರು ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ನಮ್ಮ ಪ್ರಧಾನಮಂತ್ರಿ 10 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದು. ನಮ್ಮ ರಾಜ್ಯದ ಬೇಟಿಗಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ. ನಮ್ಮ ರಾಜ್ಯದ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಒಬ್ಬ ಗುತ್ತಿಗೆದಾರ ಬಗ್ಗೆ ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ಆ BJP ಪಕ್ಷ ಏನೂ ಮಾಡಿಲ್ಲ ಅಂದರೆ ನೀವೇ ಎಲ್ಲ ಆಲೋಚನೆ ಮಾಡಬೇಕು. ಎಲ್ಲ ಕನ್ನಡಿಗರು ನೋಡ್ತಾ ಇದ್ದಾರೆ. ಈಗ ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟಿದ್ರಿ, ಮಹಿಳಾ ಆಯೋಗ ಏನು ನಿಮಗೆ ಸ್ಪಷ್ಟನೆ ಕೊಟ್ಟಿದೆ? ಈ ಕೇಸ್ ಫಾಲೋಅಪ್ ಆಗುತ್ತಾ, ಕ್ರಮ ಆಗುತ್ತಾ ಅನ್ನೋಂಥದ್ದು? ಕ್ರಮ ಆಗುತ್ತೆ, ಶೀಘ್ರವಾಗಿ ಮೇಡಮ್. ಖಂಡಿತ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಶಾಸಕರು ಮತ್ತು KPCC ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಅವರ ಮಾತು. ಶಾಸಕರಾದಂಥ ಮುನಿರತ್ನ ಅವರ ಮೇಲೆ ಈಗಾಗಲೇ ದೂರು ಕೊಡಲಾಗಿದೆ, ಅವರ ಮೇಲೆ ಖಂಡಿತವಾಗಿಯೂ ಕ್ರಮ ಆಗುತ್ತೆ. ಮಹಿಳಾ ದೂರಾಗಿದೆ, ಅದರ ಮೇಲೆ ಕ್ರಮ ಆಗುತ್ತೆ. ಮತ್ತು BJP ಕೂಡ ಇನ್ನೂ ಸ್ಪಷ್ಟ ನಿಲುವು ತೋರಿಸ್ತಾ ಇಲ್ಲ. ಅವರು ಮಹಿಳಾ ವಿರೋಧಿ ಮತ್ತು ದಲಿತ ವಿರೋಧಿ ನೀತಿಯನ್ನು BJP ಈ ಮೂಲಕ ತೋರ್ಪಡಿಕೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರತಿಮಾಟ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ. ಜಾತಿ ನಿಂದನೆ, ಮಹಿಳೆಯರ ಬಗ್ಗೆ ನಿಂದನೆ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪದ ಮೇಲೆ ಬಂಧನ ಆಗಿದೆ. ಈ ಬಗ್ಗೆ ಈಗಾಗಲೇ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೌಮ್ಯಾರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಿನ್ನೆ ನಿರೀಕ್ಷೆ ಅಂತ ನೀವು ಕೂಡ ಆರೋಪ ಮಾಡಿದ್ರಿ, ಬಂಧನ ಆಗಬೇಕು ಅನ್ನುವಂಥದ್ದು. ಈಗ ಬಂಧನ ಆಗಿದೆ. ಅವರು ವಜಾ ಆಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ರಿ, ಅದಾಗುತ್ತಾ ಅಂತ? ಮೊದಲನೇದಾಗಿ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಇಮಿಡಿಯೇಟಾಗಿ ಬಂಧನ ಆಗಿದೆ. ಒಬ್ಬ ಶಾಸಕರಾಗಿರಲಿ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿ, ಒಬ್ಬ ಸಂಸದರಾಗಿರಲಿ, ಈ ರೀತಿ ಮಾತಾಡೋದು ಮಹಿಳೆಯರ ಬಗ್ಗೆ, ಜಾತಿಗಳ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಒಬ್ಬ ಗುತ್ತಿಗೆದಾರರಿಗೆ ಧಮಕಿ ಕೊಡೋದು, ಲಂಚ ಕೇಳೋದು,
ಎಲ್ಲೋ ಒಂದು ಕಡೆ ಒಬ್ಬ ಜನಪ್ರತಿನಿಧಿಯಾಗಿ ಇದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಿಜವಾಗ್ಲೂ ಪೊಲಿಟಿಷನ್ಸು ರಾಜಕಾರಣಿಗಳು ಅಂದರೆ ಜನರಿಗೆ ಯಾಕೆ ಈ ರೀತಿ ಅವ್ರ ಮನಸ್ಸಲ್ಲಿದೆ ಅಂದರೆ ಈ ಥರ ಎಲ್ಲ ಕೇಳಿಸ್ಕೊಂಡು, ಹಾಗಾಗಿ ಯಾರೇ ಆಗಿರಲಿ ಈ ರೀತಿ ಮಾಡಿದ್ರೆ ಕಾನೂನು ಪ್ರತಿಯೊಬ್ಬರಿಗೂ ಕಾನೂನೇ. ಆಲ್ರೆಡಿ ಬಂಧನ ಆಗಿದೆ, FIR ರಿಜಿಸ್ಟರ್ ಆಗಿದೆ. ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಸಹ ನಾವು ಹೋಗಿ ಪೊಲೀಸ್ ಕಮಿಷನರ್ಗೆ ನಾವು ದೂರು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಇದೇ ರೀತಿ ಆಗ್ತಿದೆ. ಒಬ್ಬ ಜನಪ್ರತಿನಿಧಿಯಾಗಿ ನಿಜವಾಗ್ಲೂ ಜನರು ರಕ್ಷಣೆ ಮಾಡೋ ಅಂಥವರು ಈ ರೀತಿ ಮಾತಾಡೋದು, ಜನರು ಇಂಥವರು ಪ್ರತಿನಿಧಿಸ್ಬೇಕಾ, ಇನ್ನೂ ಕಂಟಿನ್ಯೂ ಆಗಬೇಕಾ ಅಂತ ಜನರೇ ಯೋಚಿಸಬೇಕು. ಎಲ್ಲ ರಾಜರಾಜೇಶ್ವರಿ ನಗರದ ಎಲ್ಲ ನಾಗರಿಕರು ಸಹ ಅವರು ಸಹ ಹೇಳ್ತಿದ್ದಾರೆ ಅವರು ನಮ್ಮ ಶಾಸಕರಾಗಿ ಇರಬಾರ್ದು ಅಂತ. ನಾವು ಸಹ ಅದೇ ನಾವು ಕೇಳ್ತಾ ಇದ್ವಿ. ಬಿಜೆಪಿ ಇನ್ನೂ ಕೂಡ ಸ್ಪಷ್ಟ ನಿಲುವನ್ನು ತೋರಿಸ್ತಾ ಇಲ್ಲ ಇದು ಇವರ ವಿಚಾರವಾಗಿ. ಆದರೆ ಉಲ್ಟಾ ಕಾಂಗ್ರೆಸ್ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ, ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ. 2-3 ದಿನ ರಜೆ ಇರ್ತಿರುವಂಥ ಸಂದರ್ಭದಲ್ಲಿ ಹಳೆ ಕೇಸ್ನ ಈಗ ಕಂಪ್ಲೇಂಟ್ ಕೊಡಿಸಿ ಬಂಧನ ಮಾಡಿಸಿದ್ದಾರೆ, ಜೈಲಿಗೆ ಕಳಿಸುವಂಥ ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಶಾಸಕರ ಮೇಲೆ ಆರೋಪ ಬಂದಾಗ ರಕ್ಷಣೆ ಕೊಟ್ಟಿದ್ದಾರೆ ಅಂತ. BJP ಪಕ್ಷ ಮಹಿಳಾ ವಿರೋಧಿ ಅಂತ ತೋರಿಸ್ಕೋತಿದ್ದಾರೆ. ದಲಿತ ವಿರೋಧಿ ಪಕ್ಷ ಅಂತ ತೋರಿಸ್ಕೋತಿದ್ದಾರೆ. ಒಕ್ಕಲಿಗ ವಿರೋಧಿ ಪಕ್ಷ ಅಂತ ತೋರಿಸ್ಕೋತಿದ್ದಾರೆ. ಭ್ರಷ್ಟ BJP ಪಾರ್ಟಿ ಅಂತ ತೋರಿಸ್ಕೋತಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಇದ್ದರೆ, ಜನರ ಮೇಲೆ, ನಮ್ಮ ಕನ್ನಡಿಗರ ಮೇಲೆ ಜವಾಬ್ದಾರಿ ಇದ್ದರೆ ಅವರು ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಮ್ಮ ಪ್ರಧಾನಮಂತ್ರಿ 10 ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದು. ನಮ್ಮ ರಾಜ್ಯದ ಬೇಟಿಗಳ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ. ನಮ್ಮ ರಾಜ್ಯದ ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ಒಬ್ಬ ಗುತ್ತಿಗೆದಾರ ಬಗ್ಗೆ ಈ ರೀತಿ ಮಾತಾಡಿರೋದು ನಿಜವಾಗ್ಲೂ ಆ BJP ಪಕ್ಷ ಏನೂ ಮಾಡಿಲ್ಲ ಅಂದರೆ ನೀವೇ ಎಲ್ಲ ಆಲೋಚನೆ ಮಾಡಬೇಕು. ಎಲ್ಲ ಕನ್ನಡಿಗರು ನೋಡ್ತಾ ಇದ್ದಾರೆ. ಈಗ ಮಹಿಳಾ ಆಯೋಗಕ್ಕೆ ದೂರ ಕೊಟ್ಟಿದ್ರಿ, ಮಹಿಳಾ ಆಯೋಗ ಏನು ನಿಮಗೆ ಸ್ಪಷ್ಟನೆ ಕೊಟ್ಟಿದೆ? ಈ ಕೇಸ್ ಫಾಲೋ ಅಪ್ ಆಗುತ್ತಾ, ಕ್ರಮ ಆಗುತ್ತಾ ಅನ್ನೋದು? ಕ್ರಮ ಆಗುತ್ತೆ, ಶೀಘ್ರವಾಗಿ ಮೇಡಮ್. ಖಂಡಿತ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮಾಜಿ ಶಾಸಕರು ಮತ್ತು KPCC ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರ ಮಾತು. ಶಾಸಕರಾದಂಥ ಮುನಿರತ್ನವರ ಮೇಲೆ ಈಗಾಗಲೇ ದೂರು ಕೊಡಲಾಗಿದೆ, ಅವರ ಮೇಲೆ ಖಂಡಿತವಾಗಿಯೂ ಕ್ರಮ ಆಗುತ್ತೆ. ಮಹಿಳಾ ದೂರಾಗಿದೆ, ಅದರ ಮೇಲೆ ಕ್ರಮ ಆಗುತ್ತೆ. ಮತ್ತು BJP ಕೂಡ ಇನ್ನೂ ಸ್ಪಷ್ಟ ನಿಲುವು ತೋರಿಸ್ತಾ ಇಲ್ಲ. ಅವರು ಮಹಿಳಾ ವಿರೋಧಿ ಮತ್ತು ದಲಿತ ವಿರೋಧಿ ನೀತಿಯನ್ನು BJP ಈ ಮೂಲಕ ತೋರ್ಪಡಿಕೆ ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರತಿಮಾಟ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.